ನಮ್ಮ ಮಕ್ಕಳಿಗೆ ಎಣಿಸಲು ಕಲಿಸುವುದು ಸರಿ, ಆದರೆ ಅವರಿಗೆ ಯಾವುದು ಮಹತ್ವ ಇದೆ ಎಂಬುದನ್ನು ಕಲಿಸುವುದು ಅತ್ಯುತ್ತಮ. ಈ ಉಲ್ಲೇಖಗಳು ಪಾಲಕರು ಮತ್ತು ಶಿಕ್ಷಕರಿಗೆ ಮಕ್ಕಳ ಜೀವನದ ಮೇಲಿರುವ ಅವರ ಪ್ರಭಾವವನ್ನು ಮತ್ತು ನಾವು ಅವರಿಗೆ ನೀಡುವ ಶಿಕ್ಷಣದ ಮಹತ್ವವನ್ನು ನೆನಪಿಸುತ್ತದೆ. ನಾವು ಮಕ್ಕಳಿಗೆ ಏನನ್ನು ಕಲಿಸುತ್ತೇವೆ ಎಂಬುದು ಮಕ್ಕಳ ಮೇಲೆ ಶಾಶ್ವತ ಹಾಗೂ ದೀರ್ಘಕಾಲಿಕ ಪ್ರಭಾವ ಬೀರುತ್ತದೆ. ನಾವು ಅವರಿಗೆ ಏನು ನೀಡುತ್ತೇವೆ ಎಂಬುದು ತುಂಬಾ ಮುಖ್ಯ ಹಾಗೂ ನಿರ್ಣಾಯಕ. ಅದನ್ನು ತಿಳಿಯಲು ಈ ಸಂಜೆ ನಮ್ಮನ್ನು ಇಲ್ಲಿ ಒಟ್ಟುಗೂಡಿಸಿದೆ. ನಮ್ಮ ಮಕ್ಕಳಿಗೆ ಯಾವುದು ಉತ್ತಮ ಎಂಬುದು ದೇವರ ಹೊರತು ಯಾರಿಗೂ ಸಂಪೂರ್ಣವಾಗಿ ತಿಳಿಯದು. ಆದ್ದರಿಂದ ನಾವು ದೇವರಲ್ಲಿ ಬೆಳಕು ಮತ್ತು ಜ್ಞಾನವನ್ನು ಅನುಗ್ರಹಿಸುವಂತೆ ಕೇಳಿಕೊಳ್ಳೋಣ. ನಾನು ಈಗ ಈ ಸಭೆಗೆ ಅತಿಥಿಗಳಾಗಿ ಆಗಮಿಸಿದ ಫಾದರ್ ನೆಲ್ಸನ್ ಅವರನ್ನು, ವ್ಯವಸ್ಥಾಪಕರಾದ ಸಿಸ್ಟರ್ ಜ್ಯೋತಿ, ಉಪ ಕಾರ್ಯದರ್ಶಿಗಳಾದ ಶ್ರೀಮತಿ ಶ್ವೇತಾ ಪ್ರವೀಣ್ ಮತ್ತು ಮಿಸ್ ಮೀನಾ ಹಾಗೂ ಪಾಲಕರಾದ ಭಾರತಿ ಭೂಸನ್ನವರನ್ನು ಈ ಸಂದರ್ಭದಲ್ಲಿ ದೇವರ ಬೆಳಕು ಹಾಗೂ ಜ್ಞಾನವನ್ನು ಆಹ್ವಾನಿಸುವ ದೀಪವನ್ನು ಬೆಳಗಿಸಲು ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. That He gives us His graces and blessings. ಪ್ರೀತಿಮಯ ದೇವರೇ, ಫಾದರ್ ನೆಲ್ಸನ್ ಅವರಿಗಾಗಿ ನಮ್ಮ ಈ ಪ್ರಾರ್ಥನೆ ಪೋಷಕರಾಗಿ ಹಾಗೂ ಶಿಕ್ಷಕರಾಗಿ ನಮಗೆ ಬೆಳಕು ತರುವ ಮತ್ತು ಪ್ರೇರಣೆ ನೀಡುವ ವ್ಯಕ್ತಿಯಾಗಿ ನೀವು ಫಾದರ್ ನೆಲ್ಸನ್ ಅವರನ್ನು ನೇಮಿಸಿದ್ದೀರಾ. ನೀವು ಹೇಳಬೇಕೆಂದಿರುವ ಸಂದೇಶವನ್ನು ಅವರ ಮೂಲಕ ಹೇಳಬಯಸುತ್ತೀರಿ. ಅದನ್ನು ನಾವು ತುಂಬ ಹೃದಯದಿಂದ ಸ್ವೀಕರಿಸಿ ಅವರ ಮಾರ್ಗದರ್ಶನದಲ್ಲಿ ನಾವು, ಅಂದರೆ ಪಾಲಕರು ಮತ್ತು ಶಿಕ್ಷಕರು, ನಮ್ಮ ಪಾತ್ರವನ್ನು ಅರಿತು ಸರಿಯಾದ ಮಾರ್ಗದರ್ಶನದಲ್ಲಿ ನಡೆಯುವಂತೆ ದಾರಿ ತೋರಿಸು. ಫಾದರ್ ನೆಲ್ಸನ್ ಅವರ ಪ್ರತಿ ಪ್ರಯತ್ನದಲ್ಲಿ ನೀವಿದ್ದು ಅವರಿಗೆ ಶಕ್ತಿ, ಧೈರ್ಯ ನೀಡಲೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನೀವೇದನೆ. ಎಲ್ಲವನ್ನೂ ತಿಳಿದ ದೇವರೇ, ಜ್ಞಾನ ಮತ್ತು ಬುದ್ಧಿವಂತಿಕೆಯ ಮೂಲವೇ, ಶಾಲೆಯ ಒಳಗಿನ ಪವಿತ್ರ ಸ್ಥಳವಾಗಿರುವ ಈ ಗೋಡೆಯೊಳಗೆ ಜ್ಞಾನವು ಹೂವಾಗಿ ಅರಳಿ ತನ್ನ ಸ್ಥಾನವನ್ನು ಕಂಡುಕೊಳ್ಳಲು ಈ ಶಾಲೆಯ ಗಂಟೆಯ ಶಬ್ದವು ಮಕ್ಕಳು ಮತ್ತು ಯುವ ಮನಸ್ಸುಗಳನ್ನು ದೇವಾಲಯದ ಗಂಟೆಗಳಂತೆ ಜಾಗೃತಗೊಳಿಸಿ ಅವುಗಳನ್ನು ಉನ್ನತ ಚೇತನದತ್ತ ಕರೆದೊಯ್ಯಲಿ. ಪ್ರತಿದಿನ ಈ ಶಾಲೆಯ ಬಾಗಿಲುಗಳು ತೆರೆಯುವಾಗ ಅದು ಮಕ್ಕಳಿಗೆ ತಮ್ಮ ಆತ್ಮವನ್ನು ಅರಿಯುವ ಬಾಗಿಲಾಗಲಿ. ಅವರು ತಮ್ಮ ಜೀವನದ ಯೋಜನೆಗಳು ಮತ್ತು ಗುರಿಗಳನ್ನು ತಿಳಿದುಕೊಳ್ಳುವ ಹಾದಿಯಲ್ಲಿ ಪ್ರವೇಶಿಸಲಿ. ಅವರೊಳಗಿನ ಧೈರ್ಯ, ಆತ್ಮವಿಶ್ವಾಸ, ಜ್ಞಾನ, ಕೌಶಲ್ಯ ಮತ್ತು ಸೃಜನಶೀಲತೆಯಿಂದ ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳುವ ಶಕ್ತಿ ಈ ಜಾಗದಿಂದ ದೊರಕಲಿ. ಪ್ರತಿದಿನ ಅವರು ಈ ಬಾಗಿಲನ್ನು ಬಿಟ್ಟು ಹೊರಡುವಾಗ ಅದು ಅವರನ್ನು ನಿಮ್ಮತ್ತ ಒಂದು ಹಂತ ಎತ್ತಿ ಕೊಂಡೊಯ್ಯಲಿ. ಅವರೇ ಜೀವನದ ಗುರಿ ಸಾಧಿಸುವಂತಾಗಲಿ. ಅವರು ಸಂಪೂರ್ಣ ವ್ಯಕ್ತಿತ್ವದೊಂದಿಗೆ ಮುಂದೆ ಸಾಗಲಿ ಎಂದು ಪ್ರಾರ್ಥಿಸೋಣ. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ಮಕ್ಕಳು ದೇವರ ಸೃಷ್ಟಿ. ಉದ್ಧಾರ ಮಕ್ಕಳನ್ನು ಪಡೆದಂಥ ನಾವುಗಳು ಭಾಗ್ಯವಂತರು.
ಓ ದೇವರೇ, ಮಕ್ಕಳು ಎದುರಿಸುತ್ತಿರುವ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡಿ. ಅವರ ಜೀವನದಲ್ಲಿ ನಮ್ಮ ಸಹಾಯ ಮತ್ತು ಪ್ರೀತಿ ಯಾವಾಗಲೂ ಇರಲಿ. ಅವರು ಯಾವಾಗಲೂ ಕುಟುಂಬದಲ್ಲಿ ಸಿಗುವ ಬಾಂಧವ್ಯ, ಶಕ್ತಿ ಮತ್ತು ಭದ್ರತೆಯನ್ನು ಅನುಭವಿಸಲಿ. ನೀವು ಬಯಸಿದ ಅವರ ಹಣೆಬರಹವನ್ನು ಪೂರೈಸಲು ನಮಗೆ ಮಾರ್ಗದರ್ಶನ ಮಾಡಿ. ನಮ್ಮ ಮಕ್ಕಳ ಭಾವನೆಗಳು, ಭಯ, ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ತಾಳ್ಮೆ ಮತ್ತು ಬುದ್ಧಿವಂತಿಕೆಯನ್ನು ನೀಡಿ. ಅವರ ನಿಂದನೆಗಳು, ಅಪಾಯಗಳು ಮತ್ತು ರಕ್ಷಣೆಯಲ್ಲಿ ನಮಗೆ ಸಹಾಯ ಮಾಡಿ. ಅವರು ಎಂದಿಗೂ ಯಾವ ನಿಂದನೆಗಳಿಗೆ ಕುಗ್ಗದಿರಲಿ ಮತ್ತು ಆತ್ಮಸ್ಥೈರ್ಯ ಎದ್ದು ಕಾಣಲಿ. ಅವರಿಗೆ ಅಗತ್ಯವಿರುವ ಪ್ರೀತಿ ಮತ್ತು ಬೆಂಬಲವನ್ನು ನೀಡೋಣ ಮತ್ತು ಅದೇ ಸಮಯದಲ್ಲಿ ಅವರನ್ನು ಜಗತ್ತನ್ನು ಎದುರಿಸಲು ಸ್ವಾವಲಂಬಿ ಮತ್ತು ಸ್ವತಂತ್ರರನ್ನಾಗಿ ಮಾಡೋಣ ಮತ್ತು ಅವರ ಜೀವನವನ್ನು ನಡೆಸಲು ಧೈರ್ಯ ಮತ್ತು ಶಕ್ತಿಯನ್ನು ನೀಡೋಣ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆಡೆಯ ನಿವೇದನೆ. ಕಲೀಲ್ ಗಿಬ್ರಾನ್ ಅವರ ಹೇಳಿಕೆ ಪ್ರಕಾರ ಒಬ್ಬ ಶಿಕ್ಷಕ ದೇವಾಲಯದ ನೆರಳಿನಲ್ಲಿ ತನ್ನ ಅನುಯಾಯಿಗಳ ನಡುವೆ ನಡೆಯುವಾಗ ತನ್ನ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವುದಿಲ್ಲ, ಬದಲಾಗಿ ತನ್ನ ನಂಬಿಕೆ ಮತ್ತು ಪ್ರೀತಿಯನ್ನು ನೀಡುತ್ತಾನೆ. ಓ ದೇವರೇ, ನಾವು ಈ ದೇವಾಲಯದಲ್ಲಿ ನಮ್ಮ ವಿದ್ಯಾರ್ಥಿಗಳೊಂದಿಗೆ ನಡೆಯುವಾಗ ನಮ್ಮೊಂದಿಗೆ ನಡೆದು ನಮಗೆ ಬುದ್ಧಿವಂತಿಕೆ, ಜ್ಞಾನ, ಸೃಜನಶೀಲತೆ, ಮಾನಸಿಕ ಮತ್ತು ಭಾವನಾತ್ಮಕ ಶಕ್ತಿ, ತಾಳ್ಮೆ ಮತ್ತು ಸಾಮರ್ಥ್ಯವನ್ನು ನೀಡಿ. ಇದರಿಂದ ನಾವು ನಮ್ಮ ವಿದ್ಯಾರ್ಥಿಗಳನ್ನು ಅತ್ಯುತ್ತಮ ವ್ಯಕ್ತಿಗಳನ್ನಾಗಿಸಿ ಅವರಲ್ಲಿ ಆತ್ಮಸ್ಥೈರ್ಯದ ನಂಬಿಕೆಯನ್ನು ಹುಟ್ಟುಹಾಕಬಹುದು. ಅಲ್ಲದೆ ಅವರಿಗೆ ಮಾರ್ಗದರ್ಶನ ನೀಡಿ ಬೆಂಬಲಿಸಿ ಮತ್ತು ಸ್ಫೂರ್ತಿಯನ್ನು ನೀಡಿ ಬೆಳೆಸಬಹುದು. ನಾವು ಯೋಜಿಸುವ ಮತ್ತು ಕಾರ್ಯಗತಗೊಳಿಸುವ ಎಲ್ಲ ಯೋಜನೆಗಳು ಪ್ರತಿ ಮಗುವಿನ ಒಳಿತಿಗಾಗಿ ಶ್ರಮಿಸುವಂತಾಗಲಿ ಎಂದು ಹರಿಸಿ ನಮ್ಮನ್ನು ಮುನ್ನಡೆಸಿ ಎಂದು ಪ್ರಾರ್ಥಿಸೋಣ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ವಾನಿನಲ್ಲಿ ಚಂದ್ರನು, ಭೂಮಿಯಲ್ಲಿ ಅಗ್ನಿ, ಆತಿಥ್ಯವೇ ನಮ್ಮ ಧರ್ಮ, ಸ್ವಾಗತವೇ ನಮ್ಮ ಕರ್ತವ್ಯ ಅಂತ ಸ್ವಾಗತವನ್ನು ಕೋರಲು ನಾನು ತಮ್ಮ ಮುಂದಿದ್ದೇನೆ. ಫಾದರ್ ನೆಲ್ಸನ್, ಸಿಸ್ಟರ್ ಜ್ಯೋತಿ, ಸಿಸ್ಟರ್ ರಜನಿ, ಸಿಸ್ಟರ್ ಲೀಲಾ, ಸಿಸ್ಟರ್ ಫ್ಲೋರಾ ಮತ್ತು ಶ್ರೀಮತಿ ಶ್ವೇತಾ ಪ್ರವೀಣ್ ಅವರು ದಯವಿಟ್ಟು ವೇದಿಕೆಗೆ ಬರುವಂತೆ ನಾನು ವಿನಂತಿಸಿಕೊಳ್ಳುತ್ತೇನೆ. ನೆಲ್ಸನ್ ರವರನ್ನು ಪರಿಚಯಿಸುವಂತೆ ನಾನು ಸಿಸ್ಟರ್ ಸುಧಾನಿಯವರನ್ನು ಕೇಳಿಕೊಳ್ಳುತ್ತೇನೆ. A chance encounter, a meeting of minds. A great person enters, and our lives entwine. Their presence inspires, their words ignite. A spark within us, a guiding light. A blessing that touches beyond compare. Their impact profound, a lasting impression made. And we find ourselves rising to new days. Like the wind raises the kite, higher and higher, the impact of thoughts and reflection of someone from the experience and knowledge can take us to a greater understanding of the realities, and it can motivate us to be empowered in our roles and capacities. I am privileged to introduce to you such a personality who can inspire us in our roles as educators, mentors, and caregivers of children. Father Nelson Pinto is a Catholic priest from Sittodi, Dakshina Kannada district. He holds a bachelor's degree in theology, master's degree in philosophy, and psychotherapy. He has a vast experience in the educational and administration and direction in the educational field. He has served in various roles including administrator and visiting professor at Pushpashrama Philosophy College, Shimoga, Mysore, principal in charge and campus counselor of Mount Carmel School, Shimoga, public
Public Relations Officer at Mount Carmel School, Kadaganji, Kalaburgi. He is also a resource person for youth seminars, schools animation programs, and sessions for people from different fields. He writes articles and dramas. Father Pinto is the founder and editor of Konkani Monthly. Let us enkindle ourselves from the sparks that stroll among us. I request Father Nelson Pinto to take over. ಸಿಸ್ಟರ್ ಅವರಿಗೆ ಧನ್ಯವಾದಗಳು. ಮುಖ್ಯ ಅತಿಥಿಗಳಿಗೆ ಸಿಸ್ಟರ್ ಜ್ಯೋತಿರವರು ಶಾಲ್ ಹೊದಿಸುವುದರ ಮೂಲಕ, ಶ್ರೀಮತಿ ಶ್ವೇತಾ ಪ್ರವೀಣ್ ರವರು ಮಾಲಾರ್ಪಣೆ ಮಾಡುವುದರ ಮೂಲಕ, ಮಿಸ್ ಮಂಜುಳಾರವರು ಸಸಿಯನ್ನು ನೀಡುವುದರ ಮೂಲಕ ಫಾದರ್ ನೆಲ್ಸನ್ ಅವರನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕೆಜಿ ವಿಭಾಗದ ಮುಖ್ಯಸ್ಥೆಯಾಗಿ ಸಿಸ್ಟರ್ ಲೀಲಾರ್ ಅವರನ್ನು ನಾವು ಸ್ವಾಗತಿಸುತ್ತೇವೆ. ಸಿಸ್ಟರ್ ಲೀಲಾರ್ ಅವರು ಕನಕವಲಿಯ ಸೆಂಟ್ ಅರ್ಸಲಾ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ಮಿಸ್ ಸೌಮ್ಯ ಮತ್ತು ಪಾಲಕರಾದ ಸುಪ್ರಿಯಾ ಚೌಗ್ಲಾರ್ ಅವರು ಸಿಸ್ಟರ್ ಲೀಲಾರ್ ಅವರಿಗೆ ಶಾಲ್ ಮತ್ತು ಸಸಿ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಮ್ಯಾನೇಜರ್ ಆದ ಸಿಸ್ಟರ್ ಜ್ಯೋತಿ, ಪ್ರಿನ್ಸಿಪಲ್ ಸಿಸ್ಟರ್ ರಜನಿ ಮತ್ತು ಪಿಟಿಎ ಉಪಾಧ್ಯಕ್ಷೆ ಶ್ರೀಮತಿ ಶ್ವೇತಾ ಪ್ರವೀಣ್ ರವರನ್ನು ಮಿಸ್ ಶ್ರೀದೇವಿ, ಮಿಸ್ ರೂಪಾ ಹಾಗೂ ಮಿಸ್ ನೇಹಾರವರು ತಲಾ ಒಂದು ಸಸಿ ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸೋಣ. ಎಲ್ಲ ಮಹನೀಯರು ದಯವಿಟ್ಟು ತಮ್ಮ ಆಸನಗಳಿಗೆ ಹಿಂದಿರುಗಬೇಕೆಂದು ಕೇಳಿಕೊಳ್ಳುತ್ತೇನೆ. 25-26. We have the general body members as follows. As President, Sister Rajani Thomas, Principal. Co-President, Sister Marina, Provincial. Vice President, Mrs. Shweta Praveen, Parent. Vice President, Sister Jyoti, Manager. Secretary, Mr. Sridhar Gauti, Advocate. Joint Secretary, Mrs. Surekha Desai, Teacher. Treasurer, Mr. Shabir Ahmad Dalwai, Parent. Joint Treasurer, Mr. Arun Kumar Vito, Teacher. We welcome you all. 2025-26 ಸಾಲಿನ ಪಿಟಿಎ ಸದಸ್ಯರನ್ನು ಸ್ವಾಗತಿಸಿ ಅವರ ಪರಿಚಯ ಮಾಡಲು ಬಯಸುತ್ತೇವೆ. ಪಿಟಿಎ ಸದಸ್ಯರಾಗಿರುವ ಪೋಷಕರು ಬಲಭಾಗದಲ್ಲಿ ಮತ್ತು ಪಿಟಿಎ ಸದಸ್ಯರಾಗಿರುವ ಶಿಕ್ಷಕರು ಎಡಭಾಗದ ಸಾಲಿನಲ್ಲಿ ನಿಲ್ಲಬೇಕೆಂದು ಕೇಳಿಕೊಳ್ಳುತ್ತೇವೆ. Mrs. Meena Kumari Nigururi. As President, we have Mr. Dilip Talwar, Mrs. Prema Pasmani, Mr. Vaslingappa Reddy, Ms. Seema Vadanavar, Mr. Sanjeev Kattennavar, Ms. Dakshana Khandali, Mr. Kirana Mutnali, Mrs. Pallavi Rawat, Ms. Seema Vadanavar, Mr. Sanjeev Kattennavar, Ms. Dakshana Khandali, Mr. Kirana Mutnali, Ms. Pallavi Rawat,
Mr. Vinod Potadar, and also we have Mrs. Tabasum Pulikatti. Ms. Bharat Khandayan, Mrs. Anita Kharajol, Vijayalakshmi means Mrs. Meena Madgeri, Mr. Manik John, Mrs. Sunita Saivanawat, Mrs. Nilima Sutar, Mrs. Ashwini Karade, Mrs. Arundhati Sabnis, Mrs. Archana Bhavikati, Mr. Munir Ahmad Yargati, We also have ICC committee members, and the members are: as president we have Sister Rajini, coordinator Mrs. Archana, as members we have Sister Jyoti, Mrs. Jayashree, and we have Mr. Rajiv Chawla, Mr. Sakrapa Chikanavar, and also we have Dr. Mrs. Kaveri. I also welcome you all on the stage, please. At 25-26, we have the general body members as follows: as president, Sister Rajini Thomas, Principal. Co-President, Sister Marina, Provincial. Vice President, Mrs. Shweta Praveen, Parent. Vice President, Sister Jyoti, Manager. Secretary, Mr. Sridhar Gauti, Advocate. Joint Secretary, Mrs. Surekha Desai, Teacher. Treasurer, Mr. Shamir Ahmad Dalwai, Parent. Joint Treasurer, Mr. Arun Kumar Brito, Teacher. We welcome you all. 2025-26 ಸಾಲಿನ PTA ಸದಸ್ಯರನ್ನು ಸ್ವಾಗತಿಸಿ ಅವರ ಪರಿಚಯ ಮಾಡಲು ಬಯಸುತ್ತೇವೆ. PTA ಸದಸ್ಯರಾಗಿರುವ ಪೋಷಕರು ಬಲಭಾಗದಲ್ಲಿ ಮತ್ತು PTA ಸದಸ್ಯರಾಗಿರುವ ಶಿಕ್ಷಕರು ಎಡಭಾಗದ ಸಾಲಿನಲ್ಲಿ ನಿಲ್ಲಬೇಕೆಂದು ಕೇಳಿಕೊಳ್ಳುತ್ತೇವೆ. Mrs. Meena Kumari Nigururi, As President, we have Mr. Dilip Talwar, Mrs. Prema Kosmani, Mr. Vaslingappa Reddy, Ms. Seema Valanavar, Mr. Sanjeev Kattennavar, Ms. Dakshana Khandali, Mr. Kirana Mutnadi, Mrs. Pallavi Rawat, Ms. Seema Valanavar, Mr. Sanjeev Kattennavar, Ms. Dakshana Khandali, Mr. Kirana Mutnadi, Ms. Pallavi Rawat, Mr. Vinod Potadar, and also we have Mrs. Tabasum Pulikatti, Mrs. Sunita Saivanawat, Mrs. Nilima Sutar, Mrs. Ashwini Karade, Mrs. Arundhati Sabnis, Mrs. Archana Bhavikati, Mr. Munir Ahmad Yargati, We also have ICC committee members, and the members are: as President we have Sister Rajini, Coordinator Mrs. Archana, as members we have Sister Jyoti, Mrs. Jayashree, and we have Mr. Rajiv Chawla, Mr. Sakrapa Chikanavar, and also we have Dr. Mrs. Kaveri. I also welcome you all on the stage, please. Now I request our Principal Sister Rajini to address our newly elected PTA members.
standard 1 to 10. All the parents are PTA members, Parent Teachers Association members. But the elected ones are PTA Working Committee members. I welcome the newly elected PTA members. We are looking forward to work with you and your service to the school. And I also thank the PTA members who are old and re-elected. Thank you for spending your time, energy, talents, and we are looking forward for your service to the school. And it is great from your side, after all the responsibilities, besides all your engagements, you are ready to spend time and talents for the sake of the school. So I thank you from the bottom of my heart, and I congratulate you and welcome the PTA Working Committee 2025-26. Thank you. Thank you, dear sister. Now the PTA members are asked to or requested to take back your seats. ಈಗ ನಾವು ಹೊರಹೋಗುವ PTA ಸದಸ್ಯರನ್ನು ವೇದಿಕೆಯ ಮೇಲೆ ಕರೆಯಲು ಬಯಸುತ್ತೇವೆ. ಶ್ರೀ ಸುರೇಶ್ ಚಂದ್ರಾಳ್, ಶ್ರೀ ಬಸವರಾಜ್ ಚೋಗ್ಲಾ, ಶ್ರೀ ಅನಿಲ್ ಕತ್ತಲಿ, ಶ್ರೀ ಬಾಲಕೃಷ್ಣ ಸನದಿ, ಶ್ರೀಮತಿ ಪ್ರಿಯಾಂಕಾ ಉದೋಶಿ, ಶ್ರೀಮತಿ ಶ್ರೀಪಾಲ್ ನಾಗರಾಳ್, ಶ್ರೀಮತಿ ವಿದ್ಯಾ ಚಂದ್ರಿ ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಆತ್ಮೀಯ PTA ಸದಸ್ಯರೇ, ತಾವು ತಮ್ಮ ಸಮರ್ಪಣಾ ಭಾವ, ಸಮಯ ಮತ್ತು ಶಕ್ತಿಯಿಂದ ಶಾಲೆಯಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತಂದಿದ್ದೀರಿ. ವಿವಿಧ ಕಾರ್ಯಕ್ರಮಗಳು ಮತ್ತು ಸಭೆಗಳ ಮೂಲಕ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸಿದ್ದೀರಿ. ನಿಮ್ಮ ಎಲ್ಲ ಪ್ರಯತ್ನಗಳು ಸಮುದಾಯದಲ್ಲಿ ಬಲವಾದ ಭಾವನೆಯನ್ನು ಬೆಳೆಸಿ ವರ್ಷಪೂರ್ತಿ ಶಾಶ್ವತವಾದ ಬಾಂಧವ್ಯದಿಂದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಹೃದಯವನ್ನು ಗೆಲ್ಲುತ್ತಾ ಬಂದಿದ್ದೀರಿ. ಹೊಸ ಸದಸ್ಯರನ್ನು ನಾವು ಉತ್ಸಾಹ ಮತ್ತು ಆನಂದದಿಂದ ಸ್ವಾಗತಿಸುತ್ತೇವೆ. ನಿಮ್ಮ ಆದರ್ಶಗಳು ಮತ್ತು ಅನುಭವಗಳು ನಮಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ನೀಡುತ್ತವೆ. ನೀವು ಹಾಕಿಕೊಟ್ಟ ಬೆಳಕಿನ ದಾರಿಯಲ್ಲಿ ನಾವು ಹೆಮ್ಮೆಯಿಂದ ನಡೆಯುತ್ತೇವೆ. ನಿಮ್ಮ ಪ್ರಭಾವವು ನಮ್ಮ ಹೃದಯಗಳಲ್ಲಿ ಶಾಶ್ವತವಾಗಿ ನೆಲೆಸಿರುತ್ತದೆ. ಪ್ರಿಯ PTA ಸದಸ್ಯರೇ, ನೀವು ಶಾಲೆಗೋಸ್ಕರ ಮಾಡಿರುವಂತಹ ಎಲ್ಲ ಕಾರ್ಯಗಳಿಗೂ ಧನ್ಯವಾದಗಳು. ನಮ್ಮ ಎಲ್ಲ ಹೊರಹೋಗುವ PTA ಸದಸ್ಯರಿಗೆ ಕೃತಜ್ಞತೆ ಮತ್ತು ಹೃತ್ಪೂರ್ವಕ ಹರ್ಷೋದ್ಗಾರದೊಂದಿಗೆ ವಿದಾಯ ಹೇಳುತ್ತೇವೆ. ಈಗ ಅವರಿಗೆ ಸಿಸ್ಟರ್ ಜ್ಯೋತಿಯವರು ಶಾಲ್ ಹೊದಿಸಿ, ಸಿಸ್ಟರ್ ರಜನಿಯವರು ಸ್ಮರಣಿಕೆಯನ್ನು ನೀಡಿ, ಶ್ರೀಮತಿ ಶ್ವೇತಾ ಪ್ರವೀಣ್ ಅವರು ಹಾರ ಹಾಕಿ ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. Dear outgoing PTA members, thank you very much for all the service you have done for the school and all the sacrifices you have made, all the help you have given. May God bless you
and bless your families and your children with a bright future. Thank you so much. ಯಾವುದೇ ಒಂದು ಕಾರ್ಯ ಸುಗಮವಾಗಿ ಹಾಗೂ ಯಶಸ್ವಿಯಾಗಿ ಸಾಗಬೇಕೆಂದರೆ ಆ ಮಾರ್ಗದಲ್ಲಿ ಬರುವ ಪ್ರತಿಯೊಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡು ಸಹಕಾರ ನೀಡುವುದು ತುಂಬಾ ಮುಖ್ಯ. ತಾವು ಪೋಷಕರು ತಮ್ಮ ಅತ್ಯಮೂಲ್ಯವಾದ ಆಸ್ತಿ ತಮ್ಮ ಮಕ್ಕಳನ್ನು ನಮ್ಮ ಕೈಗೆ ನೀಡಿ ನಾವು ಅಂದರೆ ಶಿಕ್ಷಕರು ನಿಮ್ಮ ಮಗುವಿಗೆ ಏನನ್ನೂ ಧಾರೆ ಎರೆಯಬಹುದು ಎಂಬ ಕುತೂಹಲದಿಂದ ಕಾಯುತ್ತಿರುತ್ತೇವೆ. ಅದರ ಜೊತೆಗೆ ಆ ವ್ಯಕ್ತಿ ಯಾರು ಎನ್ನುವ ಕುತೂಹಲವು ಇದ್ದೇ ಇರುತ್ತದೆ. ಹಾಗಾಗಿ ಎಲ್ಲ ಶಿಕ್ಷಕಿಯರು ವೇದಿಕೆ ಮೇಲೆ ಬಂದು ತಮ್ಮ ತಮ್ಮ ಪರಿಚಯವನ್ನು ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. No, you go first. The teachers to introduce yourself. Good afternoon, everyone. So, all of present here. My name is Meena Kumari A. I have completed my year. I am handling here standard first year. I am the class teacher of standard first year. Good afternoon, everybody. I'm Miss Aisha. I'm the class teacher of Standard First B. My qualification is BA, BA. Thank you. My name is Miss Sairababu Riyazabar Segi. I am the class teacher of second B. My qualification is BSc BA. I am Seema Waganavar. My qualification is BSc BA and I am the class teacher of third B. I am Miss Pushpa Devarmani, class teacher of third B. My qualification is BA BA. I am Miss Lakshita Khandale, class teacher of 4th A. My qualification is BSc BA. I am Mrs. Akshata Ravindra Chopra, the class teacher of 4th B. My qualification is MSc BA. I am Mrs. Pallavi Rawal. I am the class teacher of 5th A. My qualification is B.Ed BCom. I am Miss Vandana Amalgi, class teacher of 5th B. My qualification is BA BA. I am Miss Vijayalakshmi Talwar. I am class teacher of 6th A and my qualification is BCA BA. I am Farhad Khandale. My qualification is MA BA and I am the class teacher of 6th B. I am Nanda Karsanawar. I am the class teacher of 7th A and my qualification is BSc BA. I am Mrs. Veena Kadkeri. I am class teacher of 7th B. My qualification is BA BA. I am Mrs. Mahananda Anjanade, class teacher of 8th A. My qualification is BA BA. I am Mrs. Sunita Saikanavar, class teacher of 8th A. My qualification is MA BA. Good afternoon to all present over here. I am Ashwini Karade, class teacher of 9th A. My qualification is BA BA. I am Mrs. Sureka B. Desai. I am the class teacher of 10th A. My qualification is MSc BA. My name is Sunita Chandrani. I am the class teacher of UKGA. My qualification is MDC BA. I am Miss Soumya. I am the class teacher of UKGB. My qualification is NTC plus diploma. My name is Neha Pramani. I am the class teacher of UKGA. My qualification is MCOM. My name is Lilavati Kadkari, class teacher of LKGB. My qualification is NTC. I am Miss Vivek Patar. I am class teacher of nursery A class. My qualification is NTC. My name is Rupa M. Hammanawar. I am the class teacher of nursery B and my qualification is NTC BCom. My name is Manjula. My qualification is NTC and teaching KG section. My name is Miss Kaveri. I am teaching in KG section. My qualification is BSc. My name is Shailashri Murgod. I teach computer science.
BSc I am Ms. Archana Kore. I am a computer teacher. My qualification is BA in Computer Science. My name is Lakshman Murkai, physical instructor. My qualification is BA, BBA, MBA. I am Arun Kumar Bitto. My qualification is BA, BBA. I am St. Teresa Schools PT Master. I am Ratnaprabha Naik. My qualification is MTC, BA, Diploma in Fine Arts. I am librarian and art teacher. My name is Mrs. Vasundhara Ambarivat. My qualification is TCH. I am a private teacher. 3 teachers could not be present. One of them is on sick leave and 2 others are on duty leave. They are Miss Archana, 10th A class teacher, Miss Shobha, 9th B class teacher, Miss Prema, 2nd A class teacher. My name is Sanjeevani Sanjay Kadekar. I am working in the office and my education is BCom plus computer secretary. My name is Shruti Varam Padewali. My qualification is BCA and I am the junior clerk at the school. And Sister Sudhani, teaching SS and taking counseling for smaller children. Thank you.